ಅವ್ರ ವಿನಂತಿ ಏನಿತ್ತಲ್ಲ ಅದು ಆದೇಶಕ್ಕಿಂತಲೂ ಭಾಳ ಸ್ಟ್ರಾಂಗ್ ಇತ್ತದು. ಬಂದ್ರೆ ಚಲೋ ಇರಲಿಲ್ಲ ಅಂದ್ರೆ ನೋಡ್ಕೋತೀವಿ ನಿಮ್ಮನ್ನ ಅನ್ನುವಂಥ ಸ್ಟೈಲ್ನಾಗಿತ್ತದು. ಕಬ್ಬು 80 ಟನ್ನಿಂದ ನಾನು ಕಬ್ಬು ತಗೊಂಡಿವಿ ನಾವು. ಈಗ ಒಂದು 100 ಗ್ರಾಮಗಳನ್ನು ಆತ್ಮನಿರ್ಭರ ಗ್ರಾಮಗಳನ್ನು ಮಾಡುವ ಸಲುವಾಗಿ ದತ್ತಕ್ಕೆ ತಗೊಂಡಿನಿ. ಒಂದು 100 ಹಳ್ಳಿಗಳನ್ನು ತರಬೇತಿಗಳನ್ನು ನೀಡಿ ಊರೊಳಗೆ ನರ್ಸರಿ ತೆಗಿಲಕ್ಕೆ ಹಚ್ತೀವಲ್ಲಿ. ಇದೆಲ್ಲ ಆಗ್ಲಿಕ್ಕೆ ಕಾರಣೀಭೂತರಾದಂಥ ನಮ್ಮ ಗುರುಗಳು ಎಲ್ಲಿ ಹೋದ್ರು? ಚನ್ನವೀರ ದೇವರು ನಾನೊಂದು ಹೇಳೇನ, ಮೇಟಿಯವ್ರ ನೀವು ಹೇಳಕತ್ತೀರಿ, ನಾ ಆಗಲೇ 15 ನಿಮಿಷ ನಾನು ಮುಂದೆ ಹೋಗೈತಿ. ನಾನು ಮತ್ತೆ 4:15 ಗಂಟೆಗೆ ಹುಬ್ಬಳ್ಳಿ ಕಾರ್ಯಕ್ರಮ ಐತಿ ನನಗೆ. ಅದನ್ನು ಮುಗಿಸಿ ನಾ ಇದಕ್ಕೆ ಹೋಗ್ಬೇಕು, ಹಾಸನಕ್ಕೆ ಮತ್ತೆ ಮುಕ್ಕಾಮಕ್ಕೆ. ಬೀಜಗಳು ಏನದಾವಲ್ಲ, ನಾವು ನಮ್ಮಲ್ಲಿ ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ, ರೈತರಿಂದನೇ ಮಾಡಿಸ್ತೀವಿ. ನಿಮಗೆ ಬೇಕಾಗುವಂಥ ಬೀಜಗಳು ಈಗ ಒಂದು 100 ಗ್ರಾಮಗಳನ್ನು ಆತ್ಮನಿರ್ಭರ ಗ್ರಾಮಗಳನ್ನು ಮಾಡುವ ಸಲುವಾಗಿ ದತ್ತಕ್ಕೆ ತಗೊಂಡಿನಿ. ಒಂದು 100 ಹಳ್ಳಿಗಳನ್ನು. ಅವೆಲ್ಲ ಸ್ವಾವಲಂಬಿ ಗ್ರಾಮಗಳಾಗಬೇಕು. ಏನು ಅಂದ್ರೆ ಬೆಳಗಿನ ಟೂತ್ ಪೇಸ್ಟ್ ಹಿಡ್ಕೊಂಡು ರಾತ್ರಿ ಚಾದರ್ ತನೂ ಎಲ್ಲ ಊರಾಗ ತಯಾರು ಮಾಡೋದು, ಊರವರ ಬಳಸೋದು. ಅದ್ರೊಳಗೆ ಬೀಜ ಬಂತು, ಗೊಬ್ಬರ ಬಂತು, ಎಲ್ಲಾನು. ನಿಮ್ಮೂರಿಗೆ ಒಂದು 10,000 ಟನ್ ಕಂಪೋಸ್ಟ್ ಬೇಕಾಗಿತ್ತು ಅಂದ್ರೆ ಒಂದು 8-10 ಹುಡುಗರಿಗೆ ಕಂಪೋಸ್ಟ್ ಫ್ಯಾಕ್ಟ್ರಿ ಹಾಕಿ ಕೊಡ್ತೀವಿ ನಾವು. ಅದೇ ಊರಾಗ ಹೆಂಗ್ ತಯಾರು ಮಾಡ್ಬೇಕನ್ನು ಫ್ಯಾಕ್ಟ್ರಿ ಮಾಡ್ತೀವಿ. ಊರಾಗ ರೈತರಿಗೆ ಅಲ್ಲೇ ಮಾರಾಟ ಮಾಡೋದು. 4 ರೂಪಾಯಿ 5 ರೂಪಾಯಿ ಕಿಲೋ ಕಂಪೋಸ್ಟ್ ಗೊಬ್ಬರ ಮಾರಾಟ ಮಾಡೋದು. ನಿಮ್ಮ ಊರಿಗೆ ಇಂತಿಂತ ಬೀಜ ಬೇಕು ಅಂತ ಇತ್ತು ಅಂತಂದ್ರ ಊರೊಳಗೆ ನಾ ಕೆಲವು ರೈತರಿಗೆ ಹೇಳಿ ಆ ರೈತರಿಂದ ಬೀಜೋತ್ಪಾದನೆ ಮಾಡಿಸಿ ಅಲ್ಲೇ ಊರಾಗ ಎಲ್ಲರಿಗೆ ನಂಬರ್ 1 ಬೀಜ ಅಂದ್ರೆ ಅವನ್ನೆಲ್ಲ ಪ್ರೊಸೆಸ್ ಮಾಡಿ ಆ ಬೀಜ ಹೇಗೆ ಮಾರಾಟ ಮಾಡ್ಬೇಕು ಅನ್ನೋದನ್ನ ನಾವು ಅವ್ರಿಗೆ ದೊಡ್ಡ ಕಾಳು ತಕೊಂಡು ಅದಕ್ಕೆ ಬೀಜೋಪಚಾರ ಮಾಡಿ ಹೇಗೆ ರೈತರಿಗೆ ಕೊಟ್ಟು ಅವರ ಈಲ್ಡ್ ಹೆಚ್ಚು ಬರ್ಬೇಕು. ಈಲ್ಡ್ ಅಂದ್ರೆ ಏನ್ರಿ? ಇಳುವರಿ ಹೆಚ್ಚು ಬರುವಂಗ ನಾವು ನಮ್ಮಲ್ಲಿ ಸೋಯಾಬೀನ್ ನಾವು ಏನೂ ಇಲ್ಲಂದ್ರೂ ಒಂದು ಎಕರೆಕ್ಕೆ 18ರಿಂದ 22 ಕ್ವಿಂಟಲ್ ಸೋಯಾಬೀನ್ ತಗೊಂಡಿವಿ ನಾವು ಸಾವಯವದೊಳಗ. ಕಬ್ಬು 80 ಟನ್ನಿಂದ ನಾನು ಕಬ್ಬು ತಗೊಂಡಿವಿ ನಾವು. ಎಲ್ಲ ಬೆಳೆನು ಗೋಧಿ 26ರಿಂದ 28 ಟನ್ ಗೋಧಿ ಅಂದ್ರೆ ಬೀಜ ಅಂತಾವ್ ತಯಾರು ಮಾಡಿದ್ವಿ ನಾವು. ಬೀಜ ಹೊರಗಿನ ತರಬಾರ್ದು ರೈತ, ಆ ಊರಾಗ ರೈತರ ಕಡೆಯಿಂದ ತಯಾರು ಮಾಡಿಸ್ಕೊಳ್ಳೋದು. ಆಮೇಲೆ ಯಾವ್ದಾದ್ರು ಸಸಿಗಳು ಬೇಕಾಗಿದ್ದು ಅಂತಂದ್ರ ಊರೊಳಗ ನಾವು ಒಳ್ಳೆ ರೈತರ ಮಕ್ಕಳನ್ನು ಹಿಡಿದು ಅವ್ರಿಗೆ ಸಸ್ಯವಾಟಿಕೆ ಎಲ್ಲ ತರಬೇತಿಗಳನ್ನು ನೀಡಿ ಊರೊಳಗ ನರ್ಸರಿ ತೆಗಿಲಕ್ಕೆ ಹಚ್ತೀವಿ. ಅಲ್ಲಿ ಹಚ್ಚಿ ಆ ರೈತನ ಮನೆಯೊಳಗಿಂದನ ರೈತರ ತಗೋಬೇಕು. ಅವನ್ನೆಲ್ಲ ಎಲ್ಲಿ ಮಾರ್ಕೆಟ್ಗೆ ಹೋಗ್ಬಾರ್ದು ನಾವು ಏನೂ ತರಲಿಕ್ಕೆ. ಆ ರೀತಿ ಮಾಡ್ಲಿಕ್ಕೆ ಆಗ್ತೈತಿ. ತಾವು ದಯವಿಟ್ಟು ರೈತರ ಮಕ್ಕಳು ಮನಸ್ಸು ಮಾಡ್ರಿ. ನಿಮ್ಗೆ ಯಾವ್ದು ತರಬೇತಿ ಬೇಕಂತೀರಿ ಅಲ್ಲಿ ನಾವು ತರಬೇತಿ ನಿಮಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಬೇಕಂದ್ರೆ ಅಲ್ಲಿ ಬರ್ರಿ, ಇರ್ಲಿಲ್ಲ ಅಂದ್ರೆ ಇಲ್ಲೇ ಎಲ್ಲರ ಸನೇದಾಗ ಯಾವ ಮಠದವ್ರು ತಯಾರಾಗ್ತಾರ ಆ ಮಠದವ್ರಿಗೆ ಹೇಳಿ ಆ ಮಠದಾಗ ನಿಮ್ನ ಇಟ್ಟು ಆ ಮಠದಾಗ ಇವನ್ನೆಲ್ಲ ತರಬೇತಿಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಇವತ್ತಿನ ನಿಮ್ಮ ಜೊತೆ ಸಂವಾದ ಮಾಡುವ ವ್ಯವಸ್ಥೆಯನ್ನು ನಮ್ಮ ಚನ್ನವೀರರವರು ಮಾಡಿದರು. ಅವ್ರದ್ದು ಪಟ್ಟಾಧಿಕಾರ ಇತ್ತು. ನನಗೇನು ಬರೋ ಇಚ್ಛೆ ಇರಲಿಲ್ಲ. ಈ ಕಡೆ ನಾ ಬರೋದಿಲ್ಲ, ಭಾಳ ಕಡಿಮೆ ಬರ್ತೀನಿ. ನೀವು ಬರ್ಬೇಕ್ರಿ, ಹಂಗ್ರಿ ಹಿಂಗ್ರಿ ಏನೇನೋ ಸ್ವಲ್ಪ ಅಲಿಗೇಷನ್ ಮಾಡಿದ್ರು ಅವರು. ನೀವು ಸ್ವಾಮಿಗಳು ಹಂಗದಿರಿ ಹಿಂಗದಿರಿ, ನನಗೆಲ್ಲ ರೂಢ ಅದಾವು ಯಾರ್ಯಾರು ಏನೇನು. ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಬಿಡ್ತೀನಿ. ಆದರೂ ಇವ್ರದನ್ನು ಒಂದು ಜರ ಬಿಡ್ಲಿಲ್ಲ ನಾ ಅಷ್ಟ. ಯಾಕೋ ಅಂತಾರಂತಂದ್ರೆ ಗುರುಗಳು ಮಾತು ಕೇಳೋನು, ಗುರುಗಳು ಯಾಕೋ ಭಾಳ ಸಿಟ್ಟು ಮಾಡ್ಕೊಂಡಾರ ಕಾಣುತ್ತ, ಗುರುಗಳು ಹಿಂದೆ ಕಿವಿ ತುಂಬು ಮಂದಿ ಭಾಳ ಇದ್ದಂಗೆ ಕಾಣ್ತಾರ ಅಂತ ಹಿಂಗೆ ನನಗೆ ಅನಿಸ್ತು. ಗುರುಗಳು ಒಬ್ಬರೇ ಹೆಂಗೆ ಅನ್ನೋರು, ಅವ್ರ ಹಿಂದೆ ಯಾರ ಇರತ್ತಾರಲ್ಲ ಕಿವಿ ತುಂಬ್ತಾರ, ತುಂಬಿ ಬಯಸ್ತಿರ್ಬೇಕು ಅವ್ರ ಕಡೆಯಿಂದ ನಮ್ಮನ್ನ ಅಂತ ತಿಳ್ಕೊಂಡು ಗುರುಗಳು ಏನೇನು ನಮ್ಮ ಮ್ಯಾಗ ಆರೋಪ ಅಪವಾದಗಳನ್ನು ಮಾಡಿದ್ರು ಅವನ್ನೆಲ್ಲ ಸುಳ್ಳು ಮಾಡ್ಬೇಕಂತ ನಾ ಬಂದೇನೆ. ಅದಕ್ಕೆ ಬರ್ತಿರ್ತೀನಿ ನಾ ಇಲ್ಲೇ ಸುತ್ತಮುತ್ತ. ಇಲ್ಲೇ ಬಾಗೇವಾಡ್ಯಾಗ ನಮ್ಮ ಮಠ ಆಯ್ತು ಒಂದು ದೊಡ್ಡದು. ಈಗ ಅಲ್ಲಿ ನಾ ಭಾಳ ಚಂದನ ಮಠ ಕಟ್ಟಿ ಬಸವಣ್ಣವ್ರ ಜೀವನವನ್ನೇ ಪೂರ್ತಿಯಾಗಿ ಮ್ಯೂಸಿಯಂನಲ್ಲಿ ಯಾರೂ ಇವತ್ತಿನವರೆಗೆ ಮಾಡಿಲ್ಲ. ಅದನ್ನು ನಾ ಅಲ್ಲಿ ಮಾಡೋ ಸಲುವಾಗಿ ಒಂದು 25-30 ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಬಸವಣ್ಣವ್ರ ಜೀವನವನ್ನೇ ಮಾಡ್ಬೇಕಂತ ಅಲ್ಲಿ ಮಾಡಾಕತ್ತೀನಿ. ಆದ್ರೆ ಆ ಗುರುಗಳ ಆರೋಪ ಏನೋ ನೀವು ಒಟ್ಟ ಈ ಕಡೆ ಬರಂಗಿಲ್ಲ ಅಂತಂದ್ರು. ನಾ ಬಂದೆ ಅಂದ್ರೆ ನಿಮ್ಗೆ ಬ್ಯಾಸರಾಗಂಗೆ ಬರ್ತೀನಿ ನೋಡ್ರಿ ಅಜ್ಜವ್ರ ಅಂತಂದು ನಾನು.
ಆದರೂ ಸಹಿತ ಅವರು ಸಾಯಂಕಾಲ ಬರ್ರಿ ಅಂತ ಅವರು ನಮಗೆ ಸಾಯಂಕಾಲ ವೇಳೆ ಇರಂಗಿಲ್ಲ. ನಾವು ಕಾಡಿಸಿದ್ರು, ನಮ್ಮ ಹೆಸರ ಕಾಡಸಿದ್ದೇಶ್ವರ ಸ್ವಾಮಿಗಳು. ಮಂದಿಗೆಲ್ಲ ಯಾವಾಗ ನಾಡಿರ್ತೈತಿ ಅವಾಗ ನಮ್ಮದು ಕಾಡಿರ್ತೈತಿ. ಅದಕ್ಕೆ ಹಗಲತ್ತ ಬರ್ತೇನೆ ರೀ ಮುಂಜಾನೆ. ಎಷ್ಟು ಮಂದಿ ಆಕೈತಿ ಅಷ್ಟು ಮಂದಿ ಕೂಡ ಮಾತಾಡೋನು ಹೋಗೋಣ ಅಂದೆ. ನೀವು ಯಾವಾಗ ಬರ್ತೀರಿ ಬರ್ರಿ, ಒಟ್ಟ ಬರ್ರಿ ಅಂತ ಕುಂತಾರ ಗುರುಗಳು. ಆ ಗುರುಗಳು ಅವ್ರ ವಿನಂತಿ ಏನಿತ್ತಲ್ಲ ಅದು ಆದೇಶಕ್ಕಿಂತಲೂ ಭಾಳ ಸ್ಟ್ರಾಂಗ್ ಇತ್ತದು. ಬಂದ್ರೆ ಚಲೋ ಇರಲಿಲ್ಲ ಅಂದ್ರೆ ನೋಡ್ಕೋತೀವಿ ನಿಮ್ಮನ್ನ ಅನ್ನುವಂಥ ಸ್ಟೈಲ್ನಾಗಿತ್ತದು. ಆ ಸ್ಟೈಲ್ನಾಗಿತ್ತದು. ಅಂದ ಕೂಡಲೇ ಎಲ್ಲಿಪ್ಪ ಸುಮ್ಮನೆ ಗುರುಗಳ ಶಾಪ ಕಟ್ಕೊಳ್ಳೋದು ಇರಲಿಲ್ಲ ಅಂದ್ರೆ ಎಷ್ಟು ಮಂದಿದೆಲ್ಲ ದರ್ಶನ ಮಾಡೋಕ್ಕಾಗ್ತಿತ್ತೇನೋ. ತಮ್ದೆಲ್ಲರದು ದರ್ಶನ ಆಗ್ತಿದ್ರಿಂದ ಆದ್ದರಿಂದ ಗುರುಗಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತಮ್ಮೆಲ್ಲರಿಗೂ ಒಂದು